ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ಪ್ರೆಸಿಡೆಂಟ್ ನಿಕೋಲಸ್ ಮದುರೋ ಮತ್ತು ಅವ್ರ ಹೆಂಡತಿಯನ್ನ ಕಿಡ್ನಾಪ್ ಮಾಡ್ಕೊಂಡು US ಕರ್ಕೊಂಡು ಹೋಗಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಆಕ್ಚುಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ತರ ಮಾಡೋ ಹಾಗಿಲ್ಲ. ಬಟ್ US ಜಗತ್ತಿನ ದೊಡ್ಡಣ್ಣ ಅಲ್ವಾ, ಅದಕ್ಕೇನೆ ಅವ್ರಿಗೆ ರೂಲ್ ಅಪ್ಲೈನೇ ಆಗಲ್ಲ. ನೀವು ಯೋಚನೆ ಮಾಡಿ, ಪೆಹಲ್ಗಾಮ್ ಅಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಭಾರತನೂ ಕೂಡ ಪಾಕಿಸ್ತಾನ ಜೊತೆಗೆ ಈ ತರ ಏನಾದ್ರೂ ಆಟ ಆಡಿದ್ರೆ ಜಗತ್ತಿನಲ್ಲಿರೋ ಎಲ್ಲಾ ಕಂಟ್ರಿಗಳು ಕೂಡ ಬೌ ಅಂತ ಬೊಗಳಕ್ ಸ್ಟಾರ್ಟ್ ಮಾಡಿರೋರು. ಬಟ್ ಈಗ US ಈ ತರ ಆಟ ಆಡಿದ್ರು ಕೂಡ ತುಂಬಾ ಜನ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ. ಆ ಮ್ಯಾಟರ್ ಹೋಗ್ಲಿ ಬಿಡಿ, US ಯಾಕೆ ವೆನೆಜುವೆಲಾ ಪ್ರೆಸಿಡೆಂಟ್ ನ ಎತ್ತಕೊಂಡು ಬಂದಿದೆ ಗೊತ್ತಾ ನಿಮಗೆ? ಇಂಟರ್ನೆಟ್ ಅಲ್ಲಿ ನಿಮಗೆ ತುಂಬಾ ಜನ ಏನೇನೋ ಸಾವಿರ ರೀಸನ್ ಹೇಳಿರ್ಬೋದು. ಬಟ್ ಮೇನ್ ರೀಸನ್ ಏನಂದ್ರೆ 2024ರಲ್ಲಿ ಡೊನಾಲ್ಡ್ ಟ್ರಂಪ್ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಡೊನಾಲ್ಡ್ ಟ್ರಂಪ್ 2024ರಲ್ಲಿ ಎಲೆಕ್ಷನ್ ಗೆಲ್ಲಕ್ಕೆ US ಅಲ್ಲಿರೋ ದೊಡ್ಡ ದೊಡ್ಡ ಆಯಿಲ್ ರಿಫೈನ್ ಮಾಡೋ ಕಂಪನಿಗಳು ಡೊನಾಲ್ಡ್ ಟ್ರಂಪ್ಗೆ ಫಂಡಿಂಗ್ ಮಾಡಿರ್ತಾರೆ. ಅವ್ರೇನ್ ಸುಮ್ಮನೆ ಫಂಡಿಂಗ್ ಮಾಡಿರ್ತಾರ, ಅವರು ಕೂಡ ರಿಟರ್ನ್ ಅಲ್ಲಿ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ. ಎಸ್ಪೆಷಲಿ US ಅಲ್ಲಿ ಹೆವಿ ಆಯಿಲ್ ರಿಫೈನರಿಗಳು ಜಾಸ್ತಿ ಇದಾವೆ. ಈ ಹೆವಿ ಆಯಿಲ್ ರಿಫೈನರಿಗಳು ದುಡ್ಡು ಮಾಡ್ಬೇಕಂದ್ರೆ ಅವ್ರಿಗೆ ಆಯಿಲ್ ಬೇಕು. ಯಾಕಂದ್ರೆ ಆಯಿಲ್ ಇದ್ರೆ ಅವರು ಅದನ್ನ ರಿಫೈನ್ ಮಾಡಿ ಬೇರೆ ಬೇರೆ ಕಂಟ್ರಿಗಳಿಗೆ ಸೆಲ್ ಮಾಡಿ ದುಡ್ಡು ಮಾಡ್ತಾರೆ. ಆ ಆಯಿಲ್ ಎಲ್ಲಿದೆ? ಆ ಆಯಿಲ್ ವೆನೆಜುವೆಲಾದಲ್ಲಿದೆ. ವೆನೆಜುವೆಲಾದಲ್ಲಿ ಎಷ್ಟು ಆಯಿಲ್ ಇದೆ ಅಂದ್ರೆ ಬರೋಬ್ಬರಿ $17 ಟ್ರಿಲಿಯನ್ ಹೊತ್ತು ಆಯಿಲ್ ಇದೆ ವೆನೆಜುವೆಲಾದಲ್ಲಿ. ಇಲ್ಲಿವರೆಗೂ ಇದ್ದ ವೆನೆಜುವೆಲಾ ಗವರ್ಮೆಂಟ್ ಏನ್ ಮಾಡ್ತಿತ್ತಂದ್ರೆ US ಗೆ ಆಯಿಲ್ ನ ಎಕ್ಸ್ಪೋರ್ಟ್ ಮಾಡ್ತಿರ್ಲಿಲ್ಲ. ಅದೆಷ್ಟೋ ಸರಿ ಟ್ರಂಪ್ ಕೂಡ ಈ ಕಂಟ್ರಿ ಮೇಲೆ ಧಮಕಿ ಹಾಕಿದ್ರು. ಆದ್ರೂ ಕೂಡ ಟ್ರಂಪ್ ಮಾತು ಕೇಳ್ದೇನೆ ನಿಕೋಲಸ್ ಮದುರೋ US ಗೆ ಆಯಿಲ್ ನ ಕಳಿಸ್ತಿರ್ಲಿಲ್ಲ. ಸೊ ಡೈರೆಕ್ಟ್ ಆಗಿ ಟ್ರಂಪ್ ಏನ್ ಮಾಡ್ದ ಅಂದ್ರೆ, ಇವ್ನು ಹಿಂಗ್ ಹೇಳಿದ್ರೆ ಕೇಳಲ್ಲ ಅಂತೇಳಿ ಡೈರೆಕ್ಟ್ ಆಗಿ ವೆನೆಜುವೆಲಾಗೆ ನುಗ್ಗಿ ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ US ಹಾಗೂ ಡೊನಾಲ್ಡ್ ಟ್ರಂಪ್ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ವೆನೆಜುವೆಲಾದಲ್ಲಿ ಒಂದ್ಸರಿ ನನ್ನ ಮಾತು ಕೇಳದೆ ಇರ್ತಕ್ಕಂಥ ಪೊಲಿಟಿಷಿಯನ್ ನ ತೆಗೆದು ನನ್ನ ಮಾತು ಕೇಳುವಂತ ಪೊಪೆಟ್ ಗೌರ್ಮೆಂಟ್ ನ ತಂದಿಟ್ರೆ ನನಗೆ ಲಾಭ ಆಗುತ್ತೆ. ನನಗೆ ಯಾರು ಫಂಡಿಂಗ್ ಮಾಡಿದ್ರಲ್ವಾ ಎಲೆಕ್ಷನ್ ಗೆಲ್ಲೋದಕ್ಕೆ, ಆ ಕಂಪನಿಗಳಿಗೆ ಜಾಸ್ತಿ ರೆವಿನ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ತರ ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾನೆ. ಇದ್ರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಏನ್ ಗೊತ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.